ಹಾಯ್ ಅಕ್ಕ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸುಶೀಲಾ. ಹೌದಾ? ಸರಿ, ಇಲ್ಲಿ ಬಂದಿದ್ದೀರಲ್ಲ, ಹೌದು. ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತಾ? ಹೌದು. ಏನು ಪ್ರಾಬ್ಲಮ್ ಫಸ್ಟಲ್ಲಿ ಹೆಂಗಿದ್ರಿ, ಇವಾಗ ಹೆಂಗಾದ್ರಿ? ಫಸ್ಟಲ್ಲಿ ತುಂಬಾ ತೊಂದರೆ ಇತ್ತು. ನನ್ನ ಕಾಲಿಗೆ ಕಾಲು ಅಜ್ಜೆ ಸಹ ನನಗೆ ಇಡೋಕ್ಕಾಗ್ತಾ ಇರಲಿಲ್ಲ. ಫಸ್ಟ್ ಬಲಗಾಲಿತ್ತು, ಅದು ನಂತರ ಎಡಗಾಲು ಶಿಫ್ಟ್ ಆಗ್ತಾ ಇತ್ತು. ಎರಡೂ ಕಾಲು ಮೂಮೆಂಟ್ ತುಂಬಾನೇ ಕಷ್ಟ ಆಗ್ತಾ ಇತ್ತು ನನಗೆ. ಆಮೇಲೆ ಗುರುಗಳ ಹತ್ರ ಬಂದೆ. ಗುರುಗಳ ಹೆಸರು ಅರ್ಜುನ್ ಸ್ವಾಮಿ ಅಂತ. ಅದು ನಮ್ಮ ತಾಯಿ ಮುಖಾಂತರ ನನಗೆ ಅವರು ಪರಿಚಯ ಆದರು. ಆಮೇಲೆ ಅವರು ನನ್ನ ಹತ್ರ ಇರೋ ಕಷ್ಟಗಳನ್ನೆಲ್ಲ, ಒಂದು ಕಾಲು ನೋವಿರಲಿ, ಏನೇ ಒಂದು ಸಮಸ್ಯೆ ಇರಲಿ, ಪ್ರತಿಯೊಂದನ್ನು ನಾನು ಅವ್ರ ಹತ್ರ ಹೇಳಿದೆ. ಫಸ್ಟ್ ಹೇಳಿ ಸಮಸ್ಯೆ ಅಂದರೆ ನನ್ನ ಕಾಲಂತೂ ಒಂದು ಸ್ಟೆಪ್ ಇಡಬೇಕಂದ್ರೆ ತುಂಬ ಕಷ್ಟಪಡ್ತಾ ಇದ್ದೆ ನಾನು. ಇವಾಗ ಪರವಾಗಿಲ್ವಾ? ತುಂಬಾನೇ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ನಂತರ ಹೋಗ್ತಾ ಹಂಗೆ ಮನೆಯಲ್ಲಿರುವಂಥ ಸಮಸ್ಯೆಗಳು, ಮತ್ತೆ ಕೆಲಸದ ಮೇಲೆ ಇರುವಂಥ ಸಮಸ್ಯೆಗಳು, ಪ್ರತಿಯೊಂದೂ ಏನೇನು ಸಮಸ್ಯೆ ಇದೆ ಅನ್ನೋದನ್ನ ಪ್ರತಿಯೊಂದನ್ನು ಹೇಳ್ತಾ ಬಂದೆ. ಫಸ್ಟ್ ಸ್ಟೆಪ್ ತಗೊಂಡಿದ್ದು, ಫಸ್ಟ್ ನಿನ್ನಲ್ಲಿ ಏನಿದ್ರು ಅದನ್ನ ಫಸ್ಟ್ ಹೋಗಿಸ್ಬೇಕಮ್ಮ, ನಂತರನೇ ಎಲ್ಲ ಪ್ರತಿಯೊಂದು ಮಾಡೋಕ್ಕಾಗತ್ತೆ. ಯಾರು ಒಂದು ಸ್ವಂತದವ್ರು ಇರ್ಬೋದು, ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ನಮ್ಮನ್ನ ನೋಡಿ ಏನೋ ಒಂದು ಮಾಡೋಕ್ಕಿರ್ಬೋದು, ಅದು ನಮಗೆ ಗೊತ್ತಿರಲ್ಲ. ಆಮೇಲೆ ಇಲ್ಲಿಗೆ ಬಂದ ಮೇಲೆ ನನಗೆ ಪ್ರತಿಯೊಂದನ್ನು ಗೊತ್ತಾಯಿತು. ನಿಮಗೂ ಏನಾದರೂ ಮಾಟ ಮಂತ್ರ ಮಾಡಿದ್ರಾ? ಅದು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಗಿತ್ತು. ಆ ಕಾಲು ನಡೆಯೋಕ್ಕಾಗ್ತಾ ಇರೋದ್ರ ಕಾಲು ನನಗೆ ಇವಾಗ ಅಷ್ಟು ಆರಾಮಾಗಿ ನಡೀತಾ ಇದ್ದೀನಿ. ಡಾಕ್ಟರ್ ಹತ್ರ ತೋರಿಸಿದ್ದಾಯಿತು, ನಾನು ಎಲ್ಲೋ ತೋರಿಸಿ ಎಲ್ಲ ಕಡೆನೂ ತೋರಿಸ್ದೆ. ಆರ್ಥೋ ಡಾಕ್ಟ್ರಿಂದ ಇದ್ದೀವಿ, ಎಲ್ಲ ನಾರ್ಮಲ್ ಆಗಿದೆ. ಆದರೆ ಕಾಲು ಮಾತ್ರ ಅಜ್ಜಿ ಇಡೋಕ್ಕಾಗ್ತಾ ಇಲ್ಲ, ನಡೆಯಬೇಕಾದ್ರೆ ತುಂಬ ಕಷ್ಟ ಬರ್ತಾ. ಆಮೇಲೆ ಇಲ್ಲಿ ಬಂದು ಪ್ರತಿಯೊಂದು ಅವ್ರು ಹೇಳಿದ್ನ ನಾನು ಫಾಲೋ ಮಾಡಿದೆ. ಹಿಂಗೆ ಮಾಡಬೇಕು, ಈ ಥರ ಪೂಜೆ ಮಾಡಬೇಕು, ಈ ಪೂಜೆಗೆ ಈ ಥರ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಆ ಒಂದು ನಂಬಿಕೆ ಮೇಲೆ ನಾನು ಅವ್ರು ಏನು ಹೇಳಿದ್ನ ಅದನ್ನೆಲ್ಲ ಪ್ರತಿಯೊಂದು ಫಾಲೋ ಮಾಡ್ಕೊಂಡು ಬಂದೆ. ಫಸ್ಟ್ ಹೇಳಬೇಕಂದ್ರೆ ಈ ಚಕ್ರ, ಅದೇ ನಾನು ಫಸ್ಟ್ ಬಂದಾಗ ಏನು ಈ ಚಕ್ರ ಅಂತ ಅಂದ್ಕೊಂಡೆ. ನಿಮಗೆ ಇದರಲ್ಲಿ ಕೂರಿಸಿದ್ರಾ? ಈ ಚಕ್ರದಲ್ಲಿ ನಮಗೆ ಕೂರಿಸಿದ್ರು. ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಇದೆ. ಇದು ಈ ಚಕ್ರ ಸರ್ಕಲ್ ಬಂದು ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಡಿಸೈನ್ ಇರುತ್ತೆ. ಆ ಸಮಸ್ಯೆ ಮೇಲೆ ಪ್ರತಿಯೊಂದು ಆ ಚಕ್ರಗಳನ್ನ ಬಿಡಿಸ್ತಾರೆ. ಅದು ಗುರುಗಳಿಗೆ ಗೊತ್ತಿರುತ್ತೆ. ಹೌದು. ಆದರೆ ನಿಮಗೆ ಇಲ್ಲಿ ಕುತ್ಕೊಳ್ಳುವಾಗ ಹೆಂಗೆ ಅನಿಸ್ತು? ತುಂಬ ಕಷ್ಟಪಟ್ಟು ಒಳಗಡೆ ಕೂತಿದ್ದೆ. ಆಮೇಲೆ ಎದ್ದು ನಂತರ ತುಂಬ ಆರಾಮಾಗಿದ್ದೆ. ಹೌದಾ? ಇವಾಗ ಆರಾಮಾಗಿದ್ದೀರಾ? ಬರ್ತಾ ಇರ್ತೀರಾ? ಅವಾಗ ಬರ್ತಾ ಇರ್ತೀನಿ ನಾನು. ನನ್ನ ಸಮಸ್ಯೆ ಏನಿತ್ತು ಅಂದ್ರೆ ಪ್ರತಿಯೊಂದು ನಾನು ಹೇಳ್ತಾ ಇರ್ತೀನಿ. ಏನಪ್ಪ ಫೋನಲ್ಲೂ ಹೇಳ್ತಾ ಇರ್ತೀನಿ. ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ನಾನು ಫೋನಲ್ಲಿ ಕೂಡ ಇದು ಮಾಡ್ತಾರಾ? ಫೋನಲ್ಲೂ ಮಾತಾಡ್ತೀನಿ. ಅವ್ರು ಫೋನಲ್ಲೂ ಹೇಳ್ತಾರೆ, ಅಮ್ಮ ಹಿಂಗೆ ಮಾಡಿ ಹಿಂಗೆ ಮಾಡಿ. ಫೋನಲ್ಲಿ ಕೂಡ ಪರಿಹಾರ ಮಾಡ್ತಾರೆ. ತಕ್ಷಣಕ್ಕೆ ಬರೋಕ್ಕಾಗಲ್ಲ ಅನ್ನೋ ಮೂಮೆಂಟಲ್ಲಿ ನಮ್ಗೆ ಹೇಳ್ತಾರೆ. ಪ್ರತಿಯೊಂದು ಸಮಸ್ಯೆಗಳು ಇಲ್ಲಿ ಬಂದೇ ಅವ್ರ ಹತ್ರ ಪರ್ಟಿಕ್ಯುಲರಾಗಿ ನಾವು ಅವ್ರನ್ನ ಭೇಟಿ ಮಾಡಿ ನಂತರ ಅವ್ರ ಹತ್ರ ಸಮಸ್ಯೆಗಳನ್ನ ಕ್ಲಾರಿಟಿ ಮಾಡ್ಕೊಬೇಕು. ತಕ್ಷಣಕ್ಕೆ ಫೋನಲ್ಲಿ ಒಂದು ಸ್ವಲ್ಪ ಮಾತ್ರ ಮಾಡಬೇಕು ಹೊರತು ಪ್ರತಿಯೊಂದು ಕ್ಲಾರಿಟಿ ಮಾಡಲ್ಲ. ಅದೇ ಇಲ್ಲಿ ಬಂದಿದ ನಂತರನೇ ಡೈರೆಕ್ಟ್. ಎಷ್ಟು ವರ್ಷದಿಂದ ಬರ್ತಿದ್ದೀರಮ್ಮ ನೀವು? ವರ್ಷಗಳಿಂದ ಬರ್ತಾ ಇದ್ದೀನಿ. ಹೌದಾ? ಓಕೆ, ಥ್ಯಾಂಕ್ಸ್ ಅಮ್ಮ. ಓಕೆ.